ಆತ್ಮೀಯ ಗೆಳೆಯರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಗೆಳೆಯರೇ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ತಾವು ವೀಕ್ಷಣೆ ಮಾಡ್ತಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಶೇರ್ ಮಾಡಿ. ಸ್ನೇಹಿತರೆ, ನಾನು ಕಳೆದ 2 ವಿಡಿಯೋಗಳಲ್ಲಿ GPSTR 6 to 8 ಟೀಚರ್ಗೆ ಸಂಬಂಧಿಸಿದಂತೆ ಮೊದಲನೇ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಪತ್ರಿಕೆಗಳ ಕುರಿತು ಮಾತನಾಡಿದ್ದೆ. ಪಾರ್ಟ್ 2 ವಿಡಿಯೋದಲ್ಲಿ ಸಂಪೂರ್ಣ ಸವಿಸ್ತರವಾದ ಪಠ್ಯಕ್ರಮದ ಸಿಲೆಬಸ್ ಕುರಿತು ಮಾತನಾಡಿದ್ದೆ. ಕಳೆದ ಒಂದು ವಿಡಿಯೋದಲ್ಲಿ, 2ನೇ ವಿಡಿಯೋದಲ್ಲಿ ಪ್ರಮುಖವಾಗಿ ಯಾವ ವಿಚಾರಪ್ಪ ಅಂತೇಳಿದರೆ ಕನ್ನಡ, ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್ ಕುರಿತು ಮಾತನಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಪ್ರಮುಖವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಮತ್ತು ಕಂಪ್ಯೂಟರ್ ಹಾಗೆ ಇತರೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಪ್ರಮುಖವಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ಅಂತ ಏನು ಕರಿತೀವಿ, ಈ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ 50 ಅಂಕಗಳು ಇರತಕ್ಕಂಥದ್ದು. ತಮಗೆಲ್ಲರಿಗೂ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಅಂಕಗಳೆಂದರೆ 50 ಮಾರ್ಕ್ಸ್ಗಳು ಇರತಕ್ಕಂಥದ್ದು. ಪ್ರಮುಖವಾಗಿ ಏನೆಲ್ಲ ಸಿಲೆಬಸ್ ಇದೆ ಇಲ್ಲಿ ಅನ್ನೋಂಥ ನೋಡೋದಾದರೆ, ಶೈಕ್ಷಣಿಕ ಮನೋವಿಜ್ಞಾನದ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಬೋಧನಾ ಮತ್ತು ವಿಕಾಸದ ಕುರಿತು ಅತ್ಯುತ್ತಮವಾದ ಆಥರ್ಗಳನ್ನು ರೆಫರ್ನ ಮಾಡ್ತೀನಿ. ಆ ಆಥರ್ಗಳನ್ನು ಫಾಲೋ ಮಾಡಿ. ಸೊ ನಂತರ ಬಂದುಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯದ ಕುರಿತು ಮಾತನಾಡಿದ್ದಾನೆ. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಅರ್ಥ ಅಂದರೆ, ಈ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು, ಇದರ ಸ್ವರೂಪ ಹೇಗಿದೆ, ಇದರ ಅವಶ್ಯಕತೆ, ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದನ್ನು ಮಾತಾಡಿದ್ದಾರೆ. ನಂತರ ವಿಧಾನಗಳಿದ್ದಾವೆ. ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಲು ವಿಧಾನಗಳು: ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ, ಆತ್ಮಾವಲೋಕನ ಹಂತಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಮಾತನಾಡಿದ್ದಾನೆ. ನಂತರ ಮುಂದುವರೆದು ಬಂದುಬಿಟ್ಟು ಬೆಳವಣಿಗೆ, ವಿಕಾಸದ ಕುರಿತು ಮಾತನಾಡಿದ್ದಾನೆ. ಬೆಳವಣಿಗೆ ಹಂತಗಳ ಬಗ್ಗೆ ಮಾತಾಡಿದ್ದಾನೆ. ಶೈಶವ ವ್ಯವಸ್ಥೆ, ಹದಿಹರೆಯದವರಿಗೆ ಬೆಳವಣಿಗೆಯ ಪ್ರಯತ್ನಗಳ ಹಂತಗಳ ಬಗ್ಗೆ ಮಾತಾಡಿದ್ದಾನೆ. ಬಾಲ್ಯ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ದಾನೆ. ಮಗುವಿನ ಬೆಳವಣಿಗೆ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ಮಾತನಾಡಿದ್ದಾನೆ. ನಂತರ ಬೆಳವಣಿಗೆಯಲ್ಲಿ ಭೌತಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಅಂತ ಮಾತಾಡಿದ್ದಾನೆ. ನಂತರ ಕಲಿಕೆಯ ಬಗ್ಗೆ ಮಾತಾಡಿದ್ದಾನೆ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಕಲಿಕೆಯ ಕುರಿತು ಮಾತನಾಡಿದ್ದಾನೆ. ಕಲಿಕೆಯ ಅರ್ಥಗಳು, ಕಲಿಕೆಯ ಲಕ್ಷಣಗಳು, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಂದರೆ ಪಕ್ವತೆ, ಅಭಿಪ್ರೇರಣೆ, ಅವಧಾನ, ಇವುಗಳು ಇಂಪಾರ್ಟೆಂಟ್ಸು. ಕಲಿಕೆಯ ಸಿದ್ಧಾಂತಗಳು ಕೇಳಿದ್ದಾನೆ. ಇಲ್ಲಿ ಕೊಯ್ಲರ್ ಅವರ ಒಳನೋಟ ಕಲಿಕೆ ಆಗಿರ್ಬೋದು, ಬಾಂಡೂರವರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಆಗಿರ್ಬೋದು, ಅನುಬಂಧಿತ ಸೋಪಾನದ ಕಲಿಕೆ ಆಗಿರ್ಬೋದು. ಈ ರೀತಿ ಒಳಗೆ ಕಲಿಕೆಯ ಬಗ್ಗೆ ಅಂಶಗಳಿದ್ದಾವೆ. ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಸ್ಲೈಡಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ವಿಶೇಷ ಗಮನ ನೀಡಬೇಕಾದ ಅಂಶಗಳೆಂದರೆ ಸೃಜನಾತ್ಮಕತೆ ಬಗ್ಗೆ ಮಾತಾಡಿದ್ದಾನೆ. ವ್ಯಕ್ತಿಯ ವೈಯಕ್ತಿಕ ವಿನ್ಯಾಸ, ಮೌಲ್ಯಮಾಪನದ ಕುರಿತು ಮಾತನಾಡಿದ್ದಾನೆ. ಮೌಲ್ಯಮಾಪನ ಇಲ್ಲಿ ನೋಡಿ, ಮೌಲ್ಯಮಾಪನದ ಕುರಿತು ಮಾತನಾಡಿದ್ದಾನೆ. ಸಹಕಾರ ಕಲಿಕೆ, ಪ್ರಾಯೋಗಿಕ ಕಲಿಕೆ, ಬೋಧನಾ ಕೌಶಲ್ಯ, ಈ ರೀತಿ ಸಂಪೂರ್ಣವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಸಿಲೆಬಸ್ಸು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ತಮ್ಮೆಲ್ಲರಿಗೂ ಲಭ್ಯವಿದೆ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್ನಲ್ಲಿ ಫಸ್ಟ್ KPSC ಅಂತೇಳಿ ನಮ್ಮ ಟೆಲಿಗ್ರಾಮ್ ಚಾನಲ್, ಇಲ್ಲಿ ಈ ರೀತಿ ಒಳಗಡೆ ಪ್ರಮುಖ ಮಾಹಿತಿಯನ್ನು ನೀಡಿದ್ದಾರೆ. ಮುಂದುವರೆದು ಇದಕ್ಕೆ ಇಂಪಾರ್ಟೆನ್ಸ್ ಇಂಗ್ಲೀಷಲ್ಲೂ ಕೊಟ್ಟಿದ್ದಾನೆ. ನಂತರ ಬಂದು ಏನೆಲ್ಲ ಬುಕ್ಸ್ಗಳನ್ನು ಅಧ್ಯಯನ ಮಾಡಬೇಕು ಅಂಥೇಳಿ ಅದನ್ನು ತಿಳಿಸಿದ್ದಾನೆ. ಬುಕ್ಸ್ ರೆಫರ್ ಬಗ್ಗೆ ಮಾತನಾಡಿದ್ದಾನೆ. ಇಲ್ಲಿ ಯಾವೆಲ್ಲ ಬುಕ್ಸ್ ಓದ್ಬೋದು ಅಂಥೇಳಿ ಅದರ ಕುರಿತು ಇನ್ಫಾರ್ಮೇಷನ್ಸ್ಗಳನ್ನ, ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾನೆ. ಮೌಲ್ಯ ಶಿಕ್ಷಣದ ಕುರಿತು ಕನ್ನಡ ಸಿಲೆಬಸ್ಸಲ್ಲಿದೆ ನೋಡಿ. ಇಲ್ಲಿ ಪ್ರಮುಖವಾಗಿ ಮೌಲ್ಯ ಶಿಕ್ಷಣ ಅಂದರೆ ಆರೋಗ್ಯ ಮತ್ತು ರೋಗದ ಕುರಿತು ಮಾತನಾಡಿದ್ದಾನೆ. ಆರೋಗ್ಯ ಮತ್ತು ಆರೋಗ್ಯ ಪದ್ಧತಿಯ ಬಗ್ಗೆ ಮಾತನಾಡಿದ್ದಾನೆ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾತನಾಡಿದ್ದಾನೆ. ಸಾಂಕ್ರಾಮಿಕ ರೋಗಗಳು, ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ, ಸಾಂಕ್ರಾಮಿಕವಲ್ಲದ ರೋಗಗಳು ಯಾವ್ಯಾವು, ಆರೋಗ್ಯಕರ ಜೀವನಕ್ಕೆ ಆಹಾರ ಎಷ್ಟು ಇಂಪಾರ್ಟೆಂಟು, ಸಂತಾನೋತ್ಪತ್ತಿ, ಆತ್ಮವಿಶ್ವಾಸದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ, ಇವೆಲ್ಲ ಯಾಕೆ ಹೇಳಿದಾನಪ್ಪ ಅಂದರೆ ಸಿಲೆಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ನಾವೊಬ್ಬ ಶಿಕ್ಷಕರಾಗಿರ್ತಕ್ಕಂಥವ್ರು ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಆತ್ಮವಿಶ್ವಾಸವನ್ನು ಯಾವ ರೀತಿ ಬೆಳವಣಿಗೆ ಮಾಡ್ಕೋಬೇಕು, ಸಂತಾನೋತ್ಪತ್ತಿಯ ಬಗ್ಗೆ ಹೇಳಬೇಕು, ಲೈಂಗಿಕತೆಯ ಬಗ್ಗೆ ಶಿಕ್ಷಣವನ್ನು ನೀಡಬೇಕು, ಮತ್ತು ದೈಹಿಕ ವ್ಯಾಯಾಮದ ಬಗ್ಗೆ, ಯೋಗದ ಬಗ್ಗೆ, ರಾಷ್ಟ್ರೀಯೀಕರಣದ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾವು ಒಬ್ಬ ಶಿಕ್ಷಕರಾಗಿ ಇವೆಲ್ಲ ಮಾಹಿತಿಗಳು ನಮ್ಮಲ್ಲಿ ಒಂದು ಸ್ವಲ್ಪ ತಿಳುವಳಿಕೆಗಳು ಇದ್ದರೆ ಮಕ್ಕಳಿಗೆ ನಾವು ಕಲಿಸಿದವರು ಆಗಿರ್ತೀವಲ್ಲ ಅವರಿಗೆ ಉತ್ತಮವಾದ ಒಂದು ಮಾರ್ಗದರ್ಶನ, ಕಲಿಕೆಯನ್ನು ಕೊಡ್ಬೋದು. ಒಳ್ಳೆಯತನದ ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ದಾನೆ. ನಡವಳಿಕೆಯ ಸಿದ್ಧಾಂತಗಳ ಬಗ್ಗೆ, ಸಾಮಾನ್ಯ ಮತ್ತು ಉತ್ತಮ ಸಿದ್ಧಾಂತದ ಬಗ್ಗೆ ಮಾಡಿದ್ದಾನೆ. ಸಚ್ಚಾರಿತ್ಯ ಮತ್ತು ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ದಾನೆ.
ಮುಂದುವರೆದು ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ. ನಂತರ ಕಂಪ್ಯೂಟರ್ ಬಗ್ಗೆ ಮಾತಾಡಿದೆ ನೋಡಿ, ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ. ಕಂಪ್ಯೂಟರ್ ಅಂದರೆ ಏನು, ಬೇಸಿಕ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸು, ಕಂಪ್ಯೂಟರ್ ಮೆಮೊರೀಸ್ ಬಗ್ಗೆ ಮಾತಾಡಿದ್ದಾನೆ. ವಿಂಡೋಸ್ ಬಗ್ಗೆ ಇದೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬಗ್ಗೆ ಇದೆ, MS ಪವರ್ ಪಾಯಿಂಟ್, MS ಅಪ್ಲಿಕೇಶನ್, ಇಂಟರ್ನೆಟ್ಟು, MS ಎಕ್ಸೆಲ್ಲು, MS ವರ್ಡ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾನೆ. ಇದಕ್ಕೆ ಇಂಪಾರ್ಟೆಂಟ್ ಬುಕ್ಸ್ಗಳು ಯಾವ್ಯಾವ ರೆಫರ್ ಮಾಡಬೇಕಂತೇಳಿ ಅದನ್ನು ತಿಳಿಸ್ಕೊಟ್ಟಿದ್ದಾನೆ. ನಂತರ ಮುಂದುವರೆದು ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಈ ಪ್ರಶ್ನೆ ಪತ್ರಿಕೆ ಇದಿಷ್ಟು ಸಿಲೆಬಸ್ ಎಷ್ಟು ಪಾರ್ಟಪ್ಪ ಅಂದರೆ 5 ಪಾರ್ಟಲ್ಲಿ ಬರ್ತಕ್ಕಂಥದ್ದು. ಸೊ ಫಸ್ಟು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಅಂದರೆ ನಾವು ಪ್ರಮುಖವಾಗಿ ನೋಡಿ ಇಲ್ಲಿ ತಮಿಳು ತೋರಿಸಿದ್ರೆ ಫಸ್ಟು ಸಿಲೆಬಸ್ಸು 5 ಟಾಪಿಕ್ ಮೇಲೆ ಇದೆ. ಪ್ರಮುಖವಾಗಿ 5 ಟಾಪಿಕ್ ಮೇಲೆ ಸಿಲೆಬಸ್ ಇರ್ತಕ್ಕಂಥದ್ದು. 5 ಟಾಪಿಕ್ ಮೇಲೆ ಸಿಲೆಬಸ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕನ್ನಡ, ಇಂಗ್ಲೀಷು, ನಂತರ ಬಂದ್ಬಿಟ್ಟು GK, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ನಂತರ ಬಂದ್ಬಿಟ್ಟು ಮೌಲ್ಯ ಶಿಕ್ಷಣ, ನಂತರ ಬಂದ್ಬಿಟ್ಟು ಕಂಪ್ಯೂಟರ್, ಕನ್ನಡ, ಇಂಗ್ಲೀಷು, GK, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಕಂಪ್ಯೂಟರ್. ಇದು 10 ಮಾರ್ಕ್ಸಿಗಿರುತ್ತೆ, ಇದು 10 ಮಾರ್ಕ್ಸಿಗಿರುತ್ತೆ, ಇದು 50 ಮಾರ್ಕ್ಸಿಗಿರುತ್ತೆ. ಎಷ್ಟಾಯಿತು? 10 10 70, ಇದು 25, ಇದು 25, ಇದು 30. 150 ಮಾರ್ಕ್ಸಿಗೆ ಟೋಟಲ್ ಸಿಲೆಬಸ್. ಇದಿಷ್ಟು ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಒಂದು. ಇದಿಷ್ಟು ಮಾಹಿತಿಯು ಭಾಗ 3ರಲ್ಲಿ ಬರ್ತಾಯಿದೆ. ದಯಮಾಡಿ ತಾವುಗಳೆಲ್ಲರೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆಮೇಲೆ ಇದರ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.